ನಿಮ್ಮ ಅಡುಗೆ ಮನೆಯಲ್ಲಿರುವ ಒಂದು ಚಿಕ್ಕ ಪಲಾವ್ ಎಲೆ ನೂರಾರು ಕೋಟಿ ರೂಪಾಯಿ ಉದ್ಯಮವಾಗಿ ಬೆಳೆಯಬಲ್ಲದು ಅಂದರೆ ನಂಬುತ್ತೀರಾ? ಇದು ಕೇವಲ ಕಥೆಯಲ್ಲ. ಇವತ್ತು ನಾನು ನಿಮಗೆ ಹೇಳ ಹೊರಟಿರುವುದು ಲಕ್ಷಾಂತರ ಜನರ ಬದುಕನ್ನೇ ಬದಲಿಸಿದ ಸತ್ಯ ಘಟನೆ. ಉತ್ತರ ದಿನಾಜ್ಪುರ, ಪಶ್ಚಿಮ ಬಂಗಾಳದ ಒಂದು ಮೂಲೆ. ಇಲ್ಲಿನ ಹಳ್ಳಿಗಳು ಅಂದರೆ ಬರೀ ಬಡತನ, ಸೀಮಿತ ಅವಕಾಶಗಳು. ಕೃಷಿ ಬಿಟ್ಟರೆ ಬೇರೆ ದಾರಿ ಇಲ್ಲ. ಆದರೂ ಸಿಗುವ ಬೆಲೆ ಮಾತ್ರ ಅಲ್ಪ. ಹೀಗಿರುವಾಗ ಯಾರೋ ಒಬ್ಬರಿಗೆ ಒಂದು ಚಿಕ್ಕ ಐಡಿಯಾ ಹೊಳೆಯುತ್ತೆ. ಪಲಾವ್ ಎಲೆ ಕೃಷಿ. ಆರಂಭದಲ್ಲಿ ನಗಾಡಿದವರೇ ಹೆಚ್ಚು. ಆದರೆ ಕೆಲವರು ಮಾತ್ರ ಈ ಕಲ್ಪನೆಯಲ್ಲಿ ಭರವಸೆ ಕಂಡರು. ಈ ಪಲಾವ್ ಎಲೆ ಉದ್ಯಮದ ಬೆನ್ನೆಲುಬು ಯಾರು ಗೊತ್ತಾ? ಇಲ್ಲಿನ ಮಹಿಳೆಯರು. ಎಲೆಗಳನ್ನು ಕೀಳುವುದು, ಅವುಗಳನ್ನು ಆರಿಸಿ, ಶುಚಿಗೊಳಿಸಿ, ಒಣಗಿಸುವ ಸಂಪೂರ್ಣ ಕೆಲಸ ಅವರದೇ. ನಿಜಕ್ಕೂ ಅವರ ಶ್ರಮವೇ ಈ ಉದ್ಯಮವನ್ನು ಜೀವಂತವಾಗಿರಿಸಿದೆ. ಮತ್ತು ನೀವು ಜವಾರಿ ಆತ್ಮ ಅನ್ನು ಮೊದಲ ಬಾರಿ ನೋಡುತ್ತಿದ್ದರೆ, ನಿಜ ಜೀವನದ ರೋಚಕ ಕಥೆಗಳು ನಿಮಗೆ ಇಷ್ಟವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನ ಒಂದು ಹೊಸ ವಿಡಿಯೋ. ಮೊದಲಿಗೆ ಕೇವಲ ಕೂಲಿ ಕೆಲಸ ಎಂದು ಕಂಡಿದ್ದು ನಿಧಾನವಾಗಿ ಅವರಿಗೆ ಘನತೆಯ ಆದಾಯ ತಂದುಕೊಡಲು ಶುರುವಾಯಿತು. ಅವರ ಮಕ್ಕಳ ಶಾಲೆ, ಮನೆಯ ಖರ್ಚು ಎಲ್ಲದಕ್ಕೂ ಒಂದು ಆಧಾರ ಸಿಕ್ಕಿತು. ಕೇವಲ ಹಣವಲ್ಲ, ಬದುಕಿನ ಗುಣಮಟ್ಟವೇ ಬದಲಾಯಿತು. ಸ್ಟ್ರೆಂತ್ ಇನ್ ಅವರ್ ಹ್ಯಾಂಡ್ಸ್, ಡಿಗ್ನಿಟಿ ಫಾರ್ ಅವರ್ ಫ್ಯಾಮಿಲೀಸ್, ಅ ಟೆಸ್ಟಮೆಂಟ್ ಟು ದ ಟ್ರಾನ್ಸ್ಫಾರ್ಮೇಟಿವ್ ಪವರ್ ಆಫ್ ಆಂಟ್ರಪ್ರಿನರ್ಶಿಪ್. ಮತ್ತು ಅಂತಿಮವಾಗಿ ಏನಾಯಿತು ಗೊತ್ತಾ? ಕೇವಲ 20 ವರ್ಷಗಳಲ್ಲಿ ಈ ಸಣ್ಣ ಪಲಾವ್ ಎಲೆ ಕೃಷಿ ಉತ್ತರ ದಿನಾಜ್ಪುರದಲ್ಲಿ 400 ಕೋಟಿ ರೂಪಾಯಿಗಳ ಉದ್ಯಮವಾಗಿ ಬೆಳೆದು ನಿಂತಿದೆ. ಇದು ನಿಜಕ್ಕೂ ಒಂದು ಪವಾಡ. ಇದು ಕೇವಲ ಹಣದ ಕಥೆಯಲ್ಲ ಸ್ನೇಹಿತರೆ. ಇದು ಒಂದು ಸಮುದಾಯಕ್ಕೆ ಸಿಕ್ಕ ಭರವಸೆಯ ಕತೆ. ಕಷ್ಟಪಟ್ಟು ದುಡಿದರೆ ಯಾವುದೇ ಸಣ್ಣ ವಿಷಯವೂ ಬದುಕನ್ನು ಹೇಗೆ ಬದಲಾಯಿಸಬಹುದು ಅನ್ನೋದಕ್ಕೆ ಇದು ಒಂದು ಜೀವಂತ ಉದಾಹರಣೆ. ಈ ಕತೆ ನಿಮಗೆ ಹೇಗನ್ನಿಸಿತು? ನಿಮ್ಮ ಜೀವನದಲ್ಲಿ ಇಂತಹ ಯಾವುದಾದ್ರೂ ಯಶೋಗಾಥೆಯನ್ನು ನೋಡಿದ್ದೀರಾ? ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಜವಾರಿ ಆತ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.